ಹಾಯ್ ಆಲ್, ಎಲ್ರಿಗೂ ನಮಸ್ತೆ. ಸೊ ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ರಮೇಶ್ ಯೂಟ್ಯೂಬ್ ಚಾನಲ್. ಸೊ 2 ದಿವಸ ರಜಾ ಇದ್ದಿದ್ದರಿಂದ ನಾನು ಮತ್ತು ನಮ್ಮ ಮನೆಯವರು ಎಲ್ಲ ಸೇರಿ 2 ಡೇಸ್ ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ. ಶಾರ್ಟ್ ಆ್ಯಂಡ್ ಸ್ವೀಟ್ ಟ್ರಿಪ್ ಥರ. ಸೊ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೀವು ನಮ್ಮ ಜೊತೆ ಟ್ರಾವೆಲ್ ಮಾಡಿದ್ರೆ ಸೊ ನಿಮಗೂ ಗೊತ್ತಾಗುತ್ತೆ. ಸೊ ಬನ್ನಿ ನೋಡುವ. ಸೊ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಪ್ಪ ಅಂತ ಅಂದರೆ ಕುತಾರ್ ಮತ್ತು ಧರ್ಮಸ್ಥಳ ಸರೌಂಡಿಂಗ್ ಟ್ರಿಪ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಫಸ್ಟು ಟ್ಯಾಂಕ್ ಫುಲ್ ಮಾಡಿಸ್ಬಿಡೋಣ ಅಂತ ಅಂದ್ಬಿಟ್ಟು ಪೆಟ್ರೋಲ್ ಬಂಕಲ್ಲಿ ಫಿಲ್ ಮಾಡಿಸ್ತಾ ಇದ್ದೀವಿ. ಸೊ ಅರ್ಲಿ ಮಾರ್ನಿಂಗ್ ಹೋಗಿ ನಾವು ತಲುಪಿದ್ವಿ. ಸೊ ಇದು ನೋಡ್ತಾ ಇರ್ಬೋದು, ಇದು ಕುತಾರ್ ಆದಿಸ್ಥಳ ಕೊರಗಜ್ಜಂದು ಇದೆಯಲ್ಲ, ಸೊ ಆ ಪ್ಲೇಸ್ಗೆ ನಾವು ಫಸ್ಟ್ ಹೋದ್ವಿ. ಅಲ್ಲೇ ಫ್ರೆಶ್ ಅಪ್ ಆಗಿ ಡೈರೆಕ್ಟಾಗಿ ನಾವು ದರ್ಶನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿ ಹೋದ್ವಿ. ಸೊ ಈ ಟೆಂಪಲಲ್ಲಿ ಮೇನ್ ಏನು ಅಂತ ಅಂದರೆ ಫೋಟೋಸು ವೀಡಿಯೋಸ್ ಮಾಡೋಕ್ಕೆ ಬಿಡೋದಿಲ್ಲ. ಸೊ ಹಾಗೆ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ ನಾನು. ಇಲ್ಲಿ ನೋಡ್ತಾ ಇರ್ಬೋದು ಕುತಾರು. ಸೊ ಫಸ್ಟು ನಾವು ದರ್ಶನ ಮಾಡಿ ಅಜ್ಜನ ಆಶೀರ್ವಾದ ತಗೊಂಡು ಆದ ನಂತರ ನೆಕ್ಸ್ಟು ನಾವು ಆದಿಸ್ಥಳ ಅಂತ ಇನ್ನೊಂದು ಕುತಾರಲ್ಲೇ ಇದೆಯಲ್ಲ, ಸ್ವಲ್ಪ ಹೋದರೆ ಅಲ್ಲೂ ಕೊರಗಜ್ಜನ ಕ್ಷೇತ್ರ ಇತ್ತು. ಸೊ ಹಾಗಾಗಿ ನಾವು ಅಲ್ಲಿಗೂ ಹೋಗಿ ದರ್ಶನ ಪಡೆದ್ವಿ. ಬಟ್ ಇಲ್ಲೇನು ಅಂತ ಅಂದರೆ ಇಲ್ಲಿ ವಿಡಿಯೋ ಮತ್ತು ಫೋಟೋಸ್ ಮಾಡೋದಕ್ಕೆ ಅವರು ಬಿಟ್ಟರು. ಬಟ್ ಅಲ್ಲಿ ಆದಿಸ್ಥಳ ಅಂತ ಏನಿತ್ತು ಅಲ್ಲಿ ಅವರು ಬಿಡಲಿಲ್ಲ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಆದಿಸ್ಥಳ ಶ್ರೀ ರಕ್ತೇಶ್ವರಿ ದೇವಿ. ಒಳಗಡೆ ಹೋಗ್ಬಿಟ್ಟು ತಾಯಿ ದರ್ಶನ ಮಾಡಿಕೊಂಡು ಬಂದ್ವಿ. ಇಲ್ಲಿ ಮೇಯ್ನ್ ಏನಾಗಿತ್ತು ಅಂತ ಅಂದರೆ ಸ್ಯಾಟರ್ಡೇ ಸಂಡೇ ಆಗಿರೋದ್ರಿಂದ ಇಲ್ಲಿ ಸಿಕ್ಕಾಪಟ್ಟೆ ಸ್ವಲ್ಪ ಜನ ರಶ್ ಇದ್ದರು. ಸೊ ನೀವು ನೋಡ್ತಾ ಇರ್ಬೋದು ಅಲ್ಲಿ ಆ ಕಲ್ಲಿನ ಮುಂದೆ ಆ ದೇವ್ರ ಹೆಸರು ಅಲ್ಲೇ ಬರೆದಿದ್ದಾರೆ ನೋಡಿ, ಅದರಲ್ಲಿ ಗೊತ್ತಾಗುತ್ತೆ ನಿಮಗೆ. ನೆಕ್ಸ್ಟು ಆಮೇಲೆ ಅದಾದ ನಂತರ ಸ್ವಾಮಿ ಕೊರಗಜ್ಜನ ದರ್ಶನ ಪಡೆಯೋದಕ್ಕೆ ನಾವು ಹೋದ್ವಿ. ಅಲ್ಲಿಂದ ಅಜ್ಜನ ದರ್ಶನ ಪಡ್ಕೊಂಡು ನೆಕ್ಸ್ಟ್ ನಾವು ಡೈರೆಕ್ಟಾಗೆ ಅಂದರೆ ಧರ್ಮಸ್ಥಳಕ್ಕೆ ಹೊರಟ್ವಿ. ಸೊ ಧರ್ಮಸ್ಥಳಕ್ಕೆ ಹೊರಡ್ತಾ ಹಾಗೆ ಆನ್ ದ ವೇ ಟಿಫನ್ ಮಾಡಿರಲಿಲ್ಲ, ಆಲ್ರೆಡಿ 10 ಆಗೋಗಿತ್ತು. ಸೊ ಹಾಗಾಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಅಲ್ಲೇ ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನೆಕ್ಸ್ಟು ನಾವು ಡೈರೆಕ್ಟಾಗಿ ಧರ್ಮಸ್ಥಳಗೆ ಹೊರಟ್ವಿ. ಬಟ್ ಧರ್ಮಸ್ಥಳಕ್ಕೆ ಹೋದ ನಂತರ ಅಲ್ಲೇ ಗೊತ್ತಾಗಿದ್ದು ಫುಲ್ ಸ್ಯಾಟರ್ಡೆ ಸಂಡೇ ರಜಾ ಇದ್ದಿದ್ದರಿಂದ ಸಿಕ್ಕಾಪಟ್ಟೆ ಜನ ಅಂದರೆ ಜನ ಫುಲ್ ರಶ್ ಬೇರೆ ಆಗೋಗಿದ್ರು. ಅಲ್ಲಿ ಇನ್ನೊಂದು ಏನಪ್ಪ ಹೊಸದು ಅಂತ ಅಂದರೆ ಇವಾಗ ಒಂಥರ ಕೂಡಾಕ್ಬಿಟ್ಟು ಇದು ಮಾಡ್ತಾರಲ್ಲ, ಆ ಥರ ಬೇರೆ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಕೂತು ಅಂತೂ ಸಿಕ್ಕಾಪಟ್ಟೆ ಆಗೋಗಿತ್ತು. ನಾವು ಹೋಗೋವಷ್ಟರಲ್ಲೇ ಆಲ್ರೆಡಿ 12 ಗಂಟೆ ಆಗೋಗಿತ್ತು. ಹಾಗೂ ಕ್ಯೂನಲ್ಲೆಲ್ಲ ನಿಂತು ಒಳಗಡೆ ಹೋಗಿ ಅಲ್ಲಿ ಬೇರೆ ಒಂದು 1 ಅವರ್ ಅಲ್ಲಿ ವೆಯ್ಟ್ ಮಾಡಿ ಅದಾದ ನಂತರ ಕೊನೆಗೂ ಸ್ವಾಮಿ ಶ್ರೀ ಮಂಜುನಾಥ ಸ್ವಾಮಿ ದರ್ಶನ ಸಿಗೋ ಹಾಗಾಯಿತು. ಸೊ ಅದಾದ ನಂತರ ಡೈರೆಕ್ಟಾಗಿ ಅಲ್ಲಿ ಬಿಟ್ಟಿದ ತಕ್ಷಣವೇ ಫುಲ್ ನಾವಂತೂ ಓಡಿ ಲೈನಲ್ಲಿ ನಿಂತು ಮಂಜುನಾಥ ಸ್ವಾಮಿ ದರ್ಶನ ಪಡ್ಕೊಂಡ್ವಿ. ಅಲ್ಲಿ ಪಡ್ಕೊಂಡಿದ ನಂತರ ನೆಕ್ಸ್ಟು ಡೈರೆಕ್ಟಾಗಿ ನಾವು ಅನ್ನಪೂರ್ಣೇಶ್ವರಿ ಅನ್ನದಾನಕ್ಕೆ ಹೊರಟ್ವಿ. ಅಲ್ಲಿ ಜನ ಏನು ಜಾಸ್ತಿ ಇರಲಿಲ್ಲ, ಸ್ವಲ್ಪ ಕಡಿಮೆನೇ ಇದ್ದರು. ಸೊ ಆಲ್ರೆಡಿ ಟೈಮ್ ಆಗೋಗಿರೋದ್ರಿಂದ ಅಲ್ಲಿ ಪ್ರಸಾದಕ್ಕೂ ಅದಕ್ಕೂ ಅಂತ ಹೊಟ್ಟೆ ತುಂಬ ಪ್ರಸಾದ ತಿಂದ್ಕೊಂಡು ನೆಕ್ಸ್ಟು ಅಲ್ಲಿಂದ ನಾವು ಸೌತ್ ಅಡ್ಕ್ಗೆ ಹೊರಟ್ವಿ. ಸೌತ್ ಅಡ್ಕಲ್ಲೂ ಆಲ್ಮೋಸ್ಟ್ ಇಲ್ಲಿ ಧರ್ಮಸ್ಥಳ ಎಲ್ಲ ಮುಗಿಸಿ ಅಲ್ಲಿಗೆ ಹೋಗೋವಷ್ಟರಲ್ಲಿ ಅಲ್ಲೂ ಸ್ವಲ್ಪ ಜನ ರಶ್ ಆಗಿದ್ದರು. ಬಟ್ ಇಲ್ಲಿ ಅಷ್ಟು ಕ್ರೌಡ್ ಏನೂ ಇರಲಿಲ್ಲ. ಸೊ ಹಾಗಾಗಿ ಸೌತ್ ಅಡ್ಕಿಗೆ ಹೋಗಿದ ನಂತರ ಅಲ್ಲೂ ಮೀಡಿಯಮಾಗಿ ಜನ ಇದ್ದರು. ಸೊ ಕಣ್ತುಂಬ ಗಣಪನ ದರ್ಶನ ಮಾಡಿಕೊಂಡು ಅಲ್ಲೇ ಪಂಚಕಜ್ಜಾಯ ಪ್ರಸಾದ ತೊಗೊಂಡು ನೆಕ್ಸ್ಟು ಅಲ್ಲಿಂದ ನಾವು ಕುಕ್ಕೆ ಸುಬ್ರಹ್ಮಣ್ಯಗೆ ಹೊರಟ್ವಿ. ಸೊ ಕುಕ್ಕೆ ಸುಬ್ರಹ್ಮಣ್ಯಂ ಹೋಗೋವಷ್ಟರಲ್ಲಿ ಆಲ್ರೆಡಿ ತುಂಬ ಲೇಟ್ ಆಗಿಬಿಟ್ಟಿತ್ತು. ಅಂದರೆ ಆಲ್ರೆಡಿ 6:30 6:45 ಆಗಿಬಿಟ್ಟಿತ್ತು. ಬಟ್ ಅಲ್ಲಿ ಇನ್ನೊಂದು ಏನು ಅಂತ ಅಂದರೆ 8 ಗಂಟೆಗೆ ಅಲ್ಲಿ ದೇವಸ್ಥಾನ ಕ್ಲೋಸ್ ಮಾಡ್ತಾರೆ. ಸೊ ಅಷ್ಟರೊಳಗಡೆ ದರ್ಶನ ಆಗಬೇಕು ಅಂತ ಬೇಗ ಹೆಂಗೋ ದರ್ಶನ ಅಲ್ಲಿ ಮುಗೀತು. ಅದಾದ ನಂತರ ನೆಕ್ಸ್ಟು ಅಲ್ಲಿ ಇನ್ನೂ ಮುಂದೆ ಹೋದರೆ ಅಲ್ಲಿ ಇನ್ನೊಂದು ಆದಿಸ್ಥಳ ಥರ ಇದೆ ಅಂತ ಅಂದ್ರಲ್ಲ ಅಂದ್ಬಿಟ್ಟು ಅಲ್ಲೂ ದರ್ಶನ ಪಡ್ಕೊಳ್ಳೋಣ ಅಂತ ಹೋದ್ವಿ. ಅಲ್ಲಿ ದರ್ಶನ ಮುಗಿಸ್ಕೊಂಡು ಬಂದು ನೆಕ್ಸ್ಟು ಫುಲ್ ಶಾಪಿಂಗ್ಗೆ ಅಂತ ನಿಂತರು ಇವರೆಲ್ಲ. ಮಸಾಲೆ ಐಟಮ್ಸು ಅದು ಇದು ಒಂದು ಸ್ವಲ್ಪ ರೀಸನೇಬಲ್ ಪ್ರೈಸಿಗೆ ಸಿಗುತ್ತೆ ಅಂತ. ನೆಕ್ಸ್ಟು ಅಲ್ಲಿಂದ ನಾವು ಪ್ರಸಾದಕ್ಕೆ ಹೊರಟ್ವಿ. ಸೊ ಅಲ್ಲೂ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಅಲ್ಲೂ ಹೊಟ್ಟೆ ತುಂಬ ಪ್ರಸಾದನ ತಿನ್ಕೊಂಡು ಸೊ ನೆಕ್ಸ್ಟು ಇನ್ನೇನೆಲ್ಲ ಮುಗಿತಲ್ಲ ಅಂತ ಅಂದ್ಬಿಟ್ಟು ಇನ್ನೊಂದ್ಸಲಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಕೈ ಮುಗಿದ್ಬಿಟ್ಟು ಸೊ ಅಲ್ಲಿಂದ ಡೈರೆಕ್ಟಾಗಿ ನಾವು ಬ್ಯಾಕ್ ಟು ಬ್ಯಾಂಗ್ಳೂರ್ ಅಂತ ಬಂದ್ವಿ. ಬಟ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಬರೋ ಆನ್ ದ ವೇ ಏನಾಯ್ತಪ್ಪ ಅಂತಂದರೆ ಅಲ್ಲಿ ಆ ಸುಬ್ರಹ್ಮಣ್ಯ ರೋಡಲ್ಲಿ ಸೋಡಾ ಸಿಕ್ಕಾಪಟ್ಟೆ ಫೇಮಸ್ಸು ಅಂತ ಅಂತಾರಲ್ಲ ಅಂತ ಅಂದ್ಬಿಟ್ಟು ಇವರೆಲ್ಲ ಸೋಡಾ ಕುಡಿಯೋದಕ್ಕೆ ನಿಂತ್ಕೊಂಡ್ರು, ಒಬ್ಬರಾದ್ಮೇಲೆ ಒಬ್ಬರು ಅಂತ. ಬಟ್ ಅದು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ದು, ಅದಂತೂ ತುಂಬ ಚೆನ್ನಾಗಿತ್ತು. ಬಟ್ ಅವ್ರು ಮಿಕ್ಸ್ ಮಾಡಿ ಕೊಡ್ತಾ ಇರ್ತಾರೆ, ಅದ್ರ ಜೊತೆಗೆ ಹಾಗೆ ಕುಡಿಬೇಕು. ಇದು ಫಸ್ಟ್ ಇವಳು ನನ್ನ ತಂಗಿ ಟ್ರೈ ಮಾಡಿದ್ಲು. ನೆಕ್ಸ್ಟು ಅದಾದ ನಂತರ ನಾನು ಟ್ರೈ ಮಾಡಿದೆ. ಸೊ ಒಂದೇ ಸಲ ಕುಡಿಯೋಕ್ಕಾಗಲಿಲ್ಲ, ಬಟ್ ಅಂದರೂ ನಾನು ಟ್ರೈ ಮಾಡಿ ಹೆಂಗೋ ಒಂದು ಸ್ವಲ್ಪ ಕುಡಿದೆ. ನೆಕ್ಸ್ಟು ನಮ್ಮ ಮನೆಯವ್ರು ಕುಡಿದ್ರು, ಅವ್ರು ಮಾತ್ರ ಬಿಡಿ ಫುಲ್ ಕುಡಿದ್ರು. ಅಂದರೆ ಇದರಲ್ಲಿ ಫ್ಲೇವರ್ಸು ಸಿಗುತ್ತೆ. ಸೊ ನಾವು ಯಾವ ಫ್ಲೇವರ್ ಹೇಳ್ತೀವಿ ಆ ಫ್ಲೇವರ್ ಅವರು ಮಾಡಿ ಕೊಡ್ತಾರೆ. ಬಟ್ ಇದು ತುಂಬ ಚೆನ್ನಾಗಿತ್ತು. ಸೊ ನೀವು ಯಾವಾಗಾರ ಹೋದರೆ ನೀವು ಒಂದು
ಮಾಡಿ. ಸೊ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ. ಸೊ ಅದಾದ ನಂತರ ನೆಕ್ಸ್ಟು ಬ್ಯಾಕ್ ಟು ಬ್ಯಾಂಗ್ಳೂರ್ ಅಂತ ಅಂದ್ಬಿಟ್ಟು ನಾವು ಬ್ಯಾಂಗ್ಳೂರಿಗೆ ಬಂದ್ವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ಎವ್ರಿ ಒನ್. ಕೀಪ್ ಸಪೋರ್ಟಿಂಗ್.